ದಂಧೆಗೆ ಪರಶುರಾಮ್ ಬಲಿಯಾದ್ನ ಅನ್ನುವಂತಹ ಶಂಕೆ ಮೂಡಿದೆ. ಈ ನಡುವೆ ತನಿಖೆಗೂ ಮುನ್ನವೇ ಗೃಹ ಸಚಿವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಪರಶುರಾಮ್ ಯಾದಗಿರಿ ಪಿಎಸ್ಐ ನಿದ್ರೆಗೆ ಜಾರಿದ ಕೆಲವೇ ಗಂಟೆಗಳಲ್ಲಿ ಶವವಾಗಿ ಬಿಟ್ಟಿದ್ದಾರೆ. ಊಟ ಮಾಡಿ ಮಲಗಿದವರು ಮಸಣ ಸೇರಿದ್ದಾರೆ. ಪರಶುರಾಮ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಇದು ಸಹಜ ಸಾವೋ, ಆತ್ಮಹತ್ಯೆಯೋ ಅಥವಾ ಟ್ರಾನ್ಸ್ಫರ್ ದಂಧೆಗೆ ಆದ ಬಲಿಯೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಟ್ರಾನ್ಸ್ಫರ್ ದಂಧೆಗೆ ಪಿಎಸ್ಐ ಬಲಿಯಾದ್ರ? 30 ಲಕ್ಷ ಹಣ ಕೇಳಿದ್ರ ಶಾಸಕ ಚೆನ್ನಾರೆಡ್ಡಿ? ನಿಜ. ಟ್ರಾನ್ಸ್ಫರ್ ದಂಧೆಗೆ ಪಿಎಸ್ಐ ಪರಶುರಾಮ್ ಬಲಿಯಾಗಿರೋ ಬಗ್ಗೆ ಖುದ್ದು ಆತನ ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆಯಲ್ಲೇ ಮುಂದುವರಿಯೋದಾದ್ರೆ 30 ರಿಂದ 40 ಲಕ್ಷ ಹಣ ನೀಡುವಂತೆ ಪರಶುರಾಮ್ಗೆ ಶಾಸಕ ಚೆನ್ನಾರೆಡ್ಡಿ ಕಿರುಕುಳ ಕೊಟ್ಟಿದ್ರಂತೆ. ಹಣ ನೀಡದ್ದಕ್ಕೆ ನಿಯಮಬಾಹಿರವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಿಂದ ಖಿನ್ನತೆಗೆ ಒಳಗಾಗಿ ನನ್ನ ಪತಿ ಸಾವನ್ನಪ್ಪಿರೋದಾಗಿ ಆರೋಪಿಸಿದ್ದಾರೆ. MLA ಸಾಕ್ತೀರಾ ನೀವು? 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್, ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಪರಶುರಾಮ್ ಸಾವು ಸರ್ಕಾರವನ್ನ ಟ್ರಾನ್ಸ್ಫರ್ ದಂಧೆಯ ಸುಳಿಯಲ್ಲಿ ಸಿಲುಕಿಸಿದೆ. ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. Yadgiri case is concerned, entire Congress government is busy in looting money. So we'll see number of cases rising day by day. ವರ್ಗಾವಣೆ ದಂಧೆ ಒಪ್ಪಿಕೊಂಡ್ರ ರಾಯರೆಡ್ಡಿ? ಟ್ರಾನ್ಸ್ಫರ್ ದಂಧೆಗೆ ಪಿಎಸ್ಐ ಬಲಿಯಾಗಿರೋ ಅನುಮಾನ ಮೂಡಿರೋ ಬೆನ್ನಲ್ಲೇ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜು ರಾಯರೆಡ್ಡಿ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಇರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಆಗಿರ್ಬೋದ್ರಿ, ಅದಕ್ಕಾಗಿನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡಂಗಿಲ್ಲ. ನಾನು ಹೇಳೋದು ಇದಕ್ಕೆಲ್ಲ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು, ಅದು ಮುಂದುವರೆದಿದೆ. ನಾನಿಲ್ಲ ಅಂತ ಹೇಳಲಿಲ್ಲ. ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಕೊಟ್ರ ಪರಂ? ಈಗಷ್ಟೇ ಶಾಸಕ ಚೆನ್ನಾರೆಡ್ಡಿ ಹಾಗೂ ಆತನ ಪುತ್ರನ ವಿರುದ್ಧ FIR ದಾಖಲಾಗಿದೆ. ಹೀಗಿರುವಾಗಲೇ ನಮ್ಮ ಗೃಹ ಸಚಿವರು ಇದು ನ್ಯಾಚುರಲ್ ಡೆತ್ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ನೋಡಿದ್ರಲ್ವಾ, ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಈ ಎಲ್ಲರ ಮಾತನ್ನ ಕೇಳ್ತಿದ್ರೆ ನಿಜಕ್ಕೂ ಪಿಎಸ್ಐ ಸಾವಿನ ಹಿಂದೆ ಅನುಮಾನದ ಹುತ್ತ ಬೆಳೆದಿರೋದಂತೂ ಮಾತ್ರ 100ಕ್ಕೆ 100 ಸತ್ಯ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಸ್ನಲ್ಲಿ ಕಂಬಿ ಹಿಂದೆ ಇರೋ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಪೊಲೀಸರು ತನಿಖೆಯಲ್ಲಿ ಇಲ್ಲಿಯವರೆಗೂ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದು, ಅದರಲ್ಲಿ 19 ಪ್ರಮುಖ ಸಾಕ್ಷ್ಯಗಳು ಈಗ ಕಾಟೇರನಿಗೆ ಟೆನ್ಷನ್ ಅನ್ನ ಶುರು ಮಾಡಿದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ DVR. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ DVR. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6, ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9, ಪಟ್ಟಣಗೆರೆ ಶೆಡ್ನ 2 ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11, ಕಿಡ್ನಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡ್ತಿರುವ 3. ಸಾಕ್ಷಿ ನಂಬರ್ 16, ದರ್ಶನ್ ಬಳಸ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18, ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ 2.
ಸಾಕ್ಷಿ ನಂಬರ್ 19 ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದ್ರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆಯಾಗಿ 2 ತಿಂಗಳಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾತ್ರ ತನಿಖೆಯನ್ನ ನಿಲ್ಲಿಸಿಲ್ಲ. ಪ್ರತಿದಿನವೂ ಸಾಕ್ಷಿ ಸಂಗ್ರಹದ ಬೆನ್ನು ಬಿದ್ದಿರುವ ಖಾಕಿ ಇದೀಗ ಮತ್ತೊಂದು ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹಿಸಿದೆ. ಅದೇನ್ ಗೊತ್ತಾ? ಈ ವರದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ದರ್ಶನ್ ಪವಿತ್ರಾಗೆ ಮತ್ತೊಂದು ದಾಖಲೆ ಕಂಟಕ. ಪೊಲೀಸರ ಕೈ ಸೇರಿದೆ ದಾಸನ ಮನೆಯ ದಾಖಲೆ. ದಿನಗಳು ಉರುಳಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕೊಲೆ ಕೇಸು ವಿಚಾರವಾಗಿ ಪೊಲೀಸರು ಫೈನಲ್ ಹಂತಕ್ಕೆ ತಲುಪಿದ್ರು. ತೀವ್ರಗತಿಯಲ್ಲಂತೂ ತನಿಖೆ ನಡೀತಿದೆ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಇದೀಗ ದರ್ಶನ್ ವಿರುದ್ಧ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಲಭಿಸಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಮತ್ತು ಇತರ 16 ಆರೋಪಿಗಳ ಎಲ್ಲ ಚಲನವಲನದ ಮೇಲೆ ಕಣ್ಣಿಟ್ಟು ಪ್ರತಿ ಹಂತದ ವ್ಯವಹಾರದ ಬೆನ್ನು ಬಿದ್ದಿರೋ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಹಾಕಿಸಿದ್ದ ಇಂಟರ್ನೆಟ್ ಕನೆಕ್ಷನ್ ಕೂಡ ಬಿಟ್ಟಿಲ್ಲ. ಆರ್ಆರ್ ನಗರದ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ತಲಾಶ್ ಮಾಡಿದ ಖಾಕಿ ಪಡೆ ಎರಡೂ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಪರಿಶೀಲನೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಪವಿತ್ರ ಹಾಗೂ ದರ್ಶನ್ ಎರಡೂ ಮನೆಗೂ ಒಬ್ಬನ ಹೆಸರಲ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಹೌದು, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದು ಆರೋಪಿ ಪವನ್ ಎಂಬ ಮಾಹಿತಿ ಹೊರಬಿದ್ದಿದೆ. ನೆಟ್ವರ್ಕ್ ಸೇವಾ ಕೇಂದ್ರದಿಂದ ಎರಡೂ ಮನೆಯ ಕನೆಕ್ಷನ್ ದಾಖಲಾತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೆ A to Z ಸಹಾಯಕನಾಗಿದ್ದವನೇ ಪವನ್ ಅಂತ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಿಎಸ್ಐ ಪರಶುರಾಮ ಸಾವು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ ಹಾಗೂ ಅವರ ಪುತ್ರ ಪಂಪಣ್ಣಗೌಡ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿಯಲ್ಲಿ ಪಿಎಸ್ಐ ಸಾವು ಪ್ರಕರಣ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ಪರಾರಿ. ಮೂಡ ಹಗರಣ ಆಯಿತು. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಇದೀಗ ಯಾದಗಿರಿಯಲ್ಲಿ ಪಿಎಸ್ಐ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವುದು ಸರ್ಕಾರಕ್ಕೆ ತಲೆನೋವಾಗಿದೆ. ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಅವರ ಪುತ್ರ ಪಂಪನಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಸಿಐಡಿಗೆ ಕೇಸ್ ವರ್ಗಾಯಿಸಿ ಸರ್ಕಾರ ಆದೇಶ. ಪಿಎಸ್ಐ ಸಾವು ಪ್ರಕರಣ ರಾಜಕೀಯ ರೂಪ ಪಡಿತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಈ ಕೇಸನ್ನ ಹೆಚ್ಚಿನ ತನಿಖೆಗೆ ಸಿಐಡಿಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ಕೂಲಂಕುಷ ತನಿಖೆ ನಡೆಸುವಂತೆ ಸಿಐಡಿ ಡಿಜಿಪಿಗೆ ಗೃಹ ಇಲಾಖೆ ಪತ್ರ ಬರೆದಿದೆ. ಇವತ್ತು ಮೃತ ಪಿಎಸ್ಐ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿಕ್ಕಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿಕ್ಕಿದ್ದಾರೆ. ಪಿಎಸ್ಐ ಸಾವು ಖಂಡಿಸಿ ರಾಜ್ಯಪಾಲರಿಗೆ ಆಪ್ ದೂರು ನೀಡಲಿದೆ. ಆಡಳಿತ ಪಕ್ಷದ ವಿರುದ್ಧ ತೊಡೆ ತಟ್ಟೋಕೆ ವಿಪಕ್ಷಗಳು ಸಜ್ಜಾಗಿದೆ. ಇದನ್ನ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಎದುರಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಸುಂದರ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಮಳೆಯ ಮಧ್ಯೆಯೇ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.